ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿರಿ, ನಾನಿವತ್ತು ಮೂಲಂಗಿ ಚಟ್ನಿ ಮಾಡೋದು ಹೇಗೆ ಅಂತ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಕಡೆ ಶಿರಾ ಮತ್ತು ಪಾವಗಡ ಸೈಡು ನಾವು ಇದೇ ಥರ ಮಾಡೋದು. ನಮ್ಮದು ಪಾವಗಡ. ನಾನಿಲ್ಲಿ ಇದೇ ಥರನೇ ಮಾಡೋದು ನಾವು. ಹುರಿದಿಟ್ಕೊಂಡಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು. ಮತ್ತು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹುರಿದಿದ್ದೀನಿ, ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಒಂದು ಮೂಲಂಗಿನ ತುರಿದಿದ್ದೀನಿ. ಸ್ವಲ್ಪ ರುಚಿಗೆ ತగ్గಟ್ಟಾಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನಲ್ಲಿ ಒಂದು 8 ಏಲಕ್ಕಿ ಬೆಳ್ಳುಳ್ಳಿ ಪಾವು ತೊಗೊಂಡಿದ್ದೀನಿ. ಇದು ನೋಡಿರಿ, ಈ ಥರ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಫಸ್ಟ್ ಇವನ್ನ ಮಾತ್ರ ಹಾಕ್ಕೊಳ್ಳೋದು ಮಿಕ್ಸಿಗೆ. ಕಡಲೆ ಬೀಜ ಹುರಿದಿರೋದು, ಮತ್ತು ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಹಾಕಿ ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಆಮೇಲೆ ಸ್ವಲ್ಪ ಕಾಯಿ ತುರಿ. ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸ್ರಿ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ನೋಡಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತು ಬೆಳ್ಳುಳ್ಳಿ, ಇವನ್ನ ಫಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿರಿ, ಈ ಥರ ತರಿಯಾಗಿ ರುಬ್ಕೊಂಡು, ಮತ್ತು ಆಮೇಲೆ ಸ್ವಲ್ಪ ಮೂಲಂಗಿ ಹಾಕ್ಕೊಳ್ಳೋದು. ಮೂಲಂಗಿ ತುರಿದಿಟ್ಕೊಂಡಿರೋ ಮೂಲಂಗಿ ಇರುತ್ತಲ್ಲ, ಅದನ್ನು ಹಾಕ್ಕೊಬಿಟ್ಟು ಅದನ್ನು ಒಂದು ಸರಿ ಮಿಕ್ಸಿ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ರುಬ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಇನ್ನೊಂದು ರೌಂಡು ರುಬ್ಕೊಳ್ಳೋದು. ನೋಡಿರಿ, ಇನ್ನೊಂದು ರೌಂಡ್ ರುಬ್ಕೊಬಿಟ್ಟು ಚೆನ್ನಾಗಿ ಆಗುತ್ತೆ. ಈ ಥರ ಮಾಡಿಕೊಂಡು ಒನ್ ಟೈಮ್ಗೆ ಆರಾಮ್ಸೆ ಊಟ ಮಾಡ್ಬೋದು. ಬಿಸಿ ಮುದ್ದೆ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಒನ್ ಟೈಮ್ಗಂತ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಮಾವಂಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ನೋಡಿರಿ, ಬಿಸಿ ಮುದ್ದೆ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸೈಡೆಲ್ಲ ಇದೇ ಥರನೇ ಮಾಡೋದು. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದೇ ಥರ ನಮ್ಮ ಪಾವಗಡ ಸೈಡು, ಶಿರಾ ಸೈಡು ಅಡುಗೆ ಬೇಕಂದರೆ ನಾನು ಹಾಕ್ತಾಯಿರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.